ವಿಜಯವಾಡದಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು, ಅದನ್ನ ಮೊಟಕುಗೊಳಿಸಿ ಈಗ ಅಹಮದಾಬಾದ್ಗೆ ಬಂದಿದ್ದೇನೆ ಅಂತ ಹೇಳಿ ಸಚಿವ ರಾಮಮೋಹನ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾರೆಲ್ಲ ದುರಂತದಲ್ಲಿ ಸಾವನ್ನಪ್ಪಿದ್ರು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಪ್ರಯತ್ನವನ್ನ ಕೂಡ ಮಾಡುತ್ತಿದ್ದಾರೆ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು. ನಮ್ಮ ಜೊತೆಯಲ್ಲಿ ಇಬ್ಬರು ಪೈಲಟ್ಗಳು, ಪೂಜಾ ಸಾದಂಗಿ ಹಾಗೆ ಸಮರ್ಥ ಹೆಗಡೆ ಇಬ್ಬರು ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಪೂಜಾ ಅವರು ನಿರಂತರವಾಗಿ 1 ಗಂಟೆಗಳಿಗಿಂತ ಅಧಿಕ ಕಾಲ ನಮ್ಮ ಜೊತೆಯಲ್ಲಿ ವೀಕ್ಷಕರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಮರ್ಥ ಅವರ ಬಳಿಯಲ್ಲಿ ಒಂದು ಪ್ರಶ್ನೆ ಕೇಳಿ ನಂತರದಲ್ಲಿ ಪೂಜಾ ಅವರೇ ನಿಮ್ಮನ್ನು ಮಾತನಾಡಿಸ್ತೀನಿ. ಸಮರ್ಥ ಅವರೇ, ಈ ಮೇಡೇ ಕಾಲ್ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ರೀತಿಯಲ್ಲಿ ತಾವು ಕೂಡ ಪೈಲಟ್ ಆಗಿರೋದ್ರಿಂದ ಎಂಥ ಪರಿಸ್ಥಿತಿಯಲ್ಲಿ ಈ ಕಮಾಂಡ್ ಸೆಂಟರ್ಗೆ ಒಬ್ಬ ಪೈಲಟ್ ಈ ರೀತಿಯ ಸಂದೇಶವನ್ನ ರವಾನೆ ಮಾಡ್ತಾರೆ ಅಂತ ಹೇಳಿ ಅದನ್ನ ವಿವರಿಸಬಹುದಾ? ಸೊ ಬೇಸಿಕ್ಲಿ ಏವಿಯೇಷನ್ ಅಲ್ಲಿ ಮಲ್ಟಿಪಲ್ ಅಂದ್ರೆ ಬಹಳ ತರ ಆಪ್ಷನ್ಸ್ ಇರುತ್ತೆ. ಎಮರ್ಜೆನ್ಸಿ, ನೇಚರ್ ಆಫ್ ಎಮರ್ಜೆನ್ಸಿ ಮೇಲೆ ಕಾಲ್ಸ್ ಕೊಡೋದು. ಈಗ ಅದರಲ್ಲಿ ಹೇಗೆ ಅಂದ್ರೆ ಪ್ಯಾನ್ ಅಂತ ಒಂದು ಕಾಲ್ ಬರ್ತದೆ. ಈಗ ಕೆಲವು ಇಂಜಿನ್ ಫೇಲ್ ಆದ್ರೆ, ಸಿಂಗಲ್ ಇಂಜಿನ್ ಫೇಲ್ಯೂರ್ ಆದ್ರೆ ಆ ತರ ವಿಚಾರದಲ್ಲಿ ಪ್ಯಾನ್ ಕಾಲ್ ಕೊಡ್ಬೋದು. ಅರ್ಜೆನ್ಸಿ ಮತ್ತೆ ಎಮರ್ಜೆನ್ಸಿ ಅಂತ 2 ಕ್ಯಾಟಗರಿ. ಸೊ ಅದರಲ್ಲಿ ಹೇಗೆ ಅಂದ್ರೆ ಈಗ ಮೇಡೇ ಕಾಲ್ ಕೊಡೋ ಪರಿಸ್ಥಿತಿ ಬಂತು ಅಂದ್ರೆ ದಟ್ ಏರ್ಕ್ರಾಫ್ಟ್ ಇಸ್ ಅಂಡರ್ ಡಿಸ್ಟ್ರೆಸ್. ಇದು ಅದರಲ್ಲಿ ನಾವು ಕ್ಯಾಟಗರಿ ಕೊಡ್ತೇವೆ, ಬೇರೆ ಬೇರೆ ರೀಸನ್ಸ್. ಹೈಡ್ರಾಲಿಕ್ ಫೇಲ್ಯೂರ್ಸ್ ಇರ್ಬೋದು, ಅದರಲ್ಲೂ ಡ್ಯುಯಲ್ ಹೈಡ್ರಾಲಿಕ್ ಫೇಲ್ಯೂರ್, ಡ್ಯುಯಲ್ ಇಂಜಿನ್ ಫೇಲ್ಯೂರ್, ಈ ತರ ವಿಚಾರದಲ್ಲಿ. ಇನ್ನು ಪ್ಯಾನ್ ಮೆಡಿಕಲ್ ಅಂತ ಬರುತ್ತೆ. ಅದರಲ್ಲಿ ಏನಾದ್ರು ಸಪೋಸ್ ಈಗ ಆನ್ ಬೋರ್ಡ್ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ, ಹಾಗಾಗಿ ನಾವು ಪ್ಯಾನ್ ಮೆಡಿಕಲ್ ಕಾಲ್ ಅನ್ನ ಕೊಡ್ತೇವೆ. ಸೊ ಬೇಸಿಕ್ಲಿ ಏವಿಯೇಷನ್ ಅಲ್ಲಿ ಏನಾಗ್ತದೆ ಅಂದ್ರೆ ನಾವು ಕಮ್ಯುನಿಕೇಶನ್ ಗೆ ಪ್ರಿಫರೆನ್ಸ್ ಕೊಡೋದು ಲಾಸ್ಟ್. ಫಸ್ಟ್ ಏರ್ಕ್ರಾಫ್ಟ್ ಅನ್ನ ನಾವು ಫ್ಲೈ ಮಾಡೋದ್ರಲ್ಲಿ ಫೋಕಸ್ ಮಾಡ್ತೇವೆ. ಈ ವಿಚಾರದಲ್ಲಿ ಹೌಎವರ್ ಅವರು ಪೈಲಟ್ಸ್ ಮೇಡೇ ಕಾಲ್ ಕೊಟ್ಟಿದ್ದಾರೆ, ಗಿವನ್ ದಟ್ ನೇಚರ್ ಆಫ್ ಎಮರ್ಜೆನ್ಸಿ ಮೈಟ್ ಬಿ ಆಸ್ ಸಚ್. ಟೆಕ್ನಿಕಲಿ ಏನಾಗಿದೆ ಅಂತ ವಿವರವಾಗಿ ಅವ್ರ ATC ಹೇಳಕ್ಕೆ ಟೈಮ್ ಇಲ್ಲದೆ ಇರ್ಬೋದು, ಬಟ್ ATC ಗೆ ಇಂಟಿಮೇಷನ್ ಮಾಡಿದ್ದಾರೆ. ಇದು ಒಂದ್ ರೀತಿ ವರ್ಬಲಿ ನಾವು ಕಾಲ್ ಕೊಡೋದು, ಮೇಡೇ ಇಲ್ಲ ಪ್ಯಾನ್ ಈ ತರ ಕಾಲ್. ಈಗ ಗ್ಲೋಬಲಿ ಜಸ್ಟ್ ಎಮರ್ಜೆನ್ಸಿ ಅಂತ ಜಸ್ಟ್ ಟೆಲ್ ನಾವು ವಿ ಆರ್ ಡಿಕ್ಲೇರಿಂಗ್ ಅನ್ ಎಮರ್ಜೆನ್ಸಿ ಫಾರ್ ವಾಟ್ ಎವರ್ ರೀಸನ್, ಯಾವ್ದಾದ್ರು ಒಂದು ಕಾರಣ ಕೊಟ್ಟು. ಇನ್ನು ಬಂದು ನಾವು ಟೈಮ್ ಇದ್ದಲ್ಲಿ ನಾವು ಟ್ರಾನ್ಸ್ಪಾಂಡರ್ ಅಂತ ಒಂದು ಡಿವೈಸ್ ಇರುತ್ತೆ. ಅದು ಹೇಗೆ ಅಂದ್ರೆ ನಿಮಗೆ ವಯಾ ಸ್ಯಾಟಲೈಟ್ ಅಂಡ್ ವಯಾ ರೇಡಿಯೋ ಸಿಗ್ನಲ್ ಪ್ರತಿ ATCಗೂ ಒಂದು ಮೆಸೇಜ್ ಕಳಿಸ್ತಾ ಇರುತ್ತೆ. ಅದರಲ್ಲಿ ನಾವು ಕೋಡ್ ಸೆಟ್ ಮಾಡಿದಾಗ, ಟ್ರಾನ್ಸ್ಪಾಂಡರ್ ಕೋಡ್, ಜನರಲ್ ಎಮರ್ಜೆನ್ಸಿಗೆ ಟ್ರಾನ್ಸ್ಪಾಂಡರ್ ಕೋಡ್ ಸೆಟ್ ಮಾಡಿದಾಗ ಅದು ATCಗೆ ಅವರ ಸ್ಕ್ರೀನ್ ಅಲ್ಲಿ ನಿಮ್ಮ ಏರ್ಕ್ರಾಫ್ಟ್, ಈಗ ಒಂದು ಟವರ್ ಅಲ್ಲಿ ಒಂದು 10-15 ಏರ್ಕ್ರಾಫ್ಟ್ ಕಂಟ್ರೋಲ್ ಮಾಡ್ತಾ ಇದ್ರೆ, ನಿಮ್ಮ ಏರ್ಕ್ರಾಫ್ಟ್ ನೀವು ಟ್ರಾನ್ಸ್ಪಾಂಡರ್ ಕೋಡ್ ಸೆಟ್ ಮಾಡಿದ ತಕ್ಷಣ ನಿಮ್ಮ ಏರ್ಕ್ರಾಫ್ಟಿನ ಇದು ಹೈಲೈಟ್ ಆಗುತ್ತೆ. ಅಂದ್ರೆ ಈ ಏರ್ಕ್ರಾಫ್ಟ್ ಗೆ ನಾವು ಈಗ ಪ್ರಯಾರಿಟಿ ಕೊಡಬೇಕು, ಇದು ಎಮರ್ಜೆನ್ಸಿ ಉಂಟು ಅಂತ. ಅದರಲ್ಲಿ ಹೈಜಾಕಿಂಗ್ ಉಂಟು, ಇಲ್ಲ ರೇಡಿಯೋ ಕಮ್ಯುನಿಕೇಶನ್ ಫೇಲ್ಯೂರ್ ಆಗಿದೆ ಅಂದ್ರೆ ಒಂದು, ಇನ್ನೊಂದು ಜನರಲ್ ಎಮರ್ಜೆನ್ಸಿ ಅಂತ 3 ಕ್ಯಾಟಗರಿ ಇರ್ತದೆ. ಸೊ ಇದು ಬೇಸಿಕ್ಲಿ ಕಮ್ಯುನಿಕೇಶನ್ ಗೆ ಸೀಮಿತವಾದದ್ದು. ಸೊ ಈ ಕಾಲ್ ಬಂದ್ಮೇಲೆ ATC ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ, ಅಂದ್ರೆ ಲೈಕ್ ಫಾರ್ ಜನರಲ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್, ಸಾರ್ವಜನಿಕರ ಅರ್ಥಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಲ್ಲಿ ಈ ಸೆಂಟರ್ ನಲ್ಲಿ ಕುತ್ಕೊಂಡು ಅಲ್ಲಾಗಿರುವ ಟೆಕ್ನಿಕಲ್ ಪ್ರಾಬ್ಲಮ್ ನನ್ನಂತೂ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಕಮಾಂಡ್ ಸೆಂಟರ್ ಅಲ್ಲಿ ಕುತ್ಕೊಂಡು ಏನ್ ಮಾಡಬಹುದು ಇಂಥದ್ದೊಂದು ಕಾಲ್ ಬಂದಾಗ ತಕ್ಷಣಕ್ಕೆ ರೆಸ್ಪಾನ್ಸ್ ಅಂತ ಹೇಳಿ ಹೇಗಿರುತ್ತೆ ಅಂತ? ಈಗ ನೇಚರ್ ಆಫ್ ಎಮರ್ಜೆನ್ಸಿ ಮೇಲೆ ಬೇಸಿಕ್ಲಿ ಏನಾಗುತ್ತೆ, ಒಂದ್ ವಿಮಾನ ಈಗ ಏನು ಸಮಸ್ಯೆಯಲ್ಲಿ ಇದೆ ಅಂದ ತಕ್ಷಣ ಗ್ರೌಂಡ್ ಆಪರೇಷನ್ಸ್, ಈಗ ಏರ್ಪೋರ್ಟ್ ನವ್ರು ಯಾವ್ದಕ್ಕೆ ರೆಡಿ ಮಾಡ್ಕೊಬೇಕು, ಮೆಡಿಕಲ್ ಸರ್ವಿಸಸ್, ಆಮೇಲೆ ಫೈರ್ ಫೈಟಿಂಗ್ ಸರ್ವಿಸಸ್, ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್. ಈಗ ಇವತ್ತಿನ ಆಗಿರೋ ಆಪರೇಷನ್ ಏನು ಅಂದ್ರೆ ಸರ್ಚ್ ಅಂಡ್ ರೆಸ್ಕ್ಯೂ. ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಕ್ರಾಶ್ ಸೈಟ್ ಲೊಕೇಟ್ ಆಗಿದೆ. ಡೈರೆಕ್ಟ್ ರೆಸ್ಕ್ಯೂ ಆಪರೇಷನ್. ಇದಕ್ಕೆ ಏನು ಅಂದ್ರೆ ಈಗ ಯಾವುದೇ ಏರ್ಪೋರ್ಟ್ ಡಿಸೈನ್ ಮಾಡಿದ್ರು ಏರ್ಪೋರ್ಟ್ ಐಕಾವ್ ರೂಲ್ಸ್ ಪ್ರಕಾರ ಹೇಗೆ ಅಂದ್ರೆ ನಾವು ರನ್ವೇಗೆ 3 ನಿಮಿಷದಲ್ಲಿ ಫೈರ್ ಫೈಟಿಂಗ್ ಸರ್ವಿಸ್ ಶುಡ್ ಬಿ ರೀಚಿಂಗ್ ಆಲ್ ಪಾರ್ಟ್ಸ್ ಆಫ್ ದಿ ರನ್ವೇ ವಿತ್ ಇನ್ 3 minutes. ಸೊ ಈ 3 ನಿಮಿಷನ ನಮಗೆ ಮಾಹಿತಿ ಮೊದಲೇ ಬಂದಾಗ, ಈಗ ಸಪೋಸ್ ವಿಮಾನ ವಾಪಸ್ ಬಂದು ಲ್ಯಾಂಡ್ ಮಾಡೋ ಡಿಸಿಷನ್ ತಗೋತಾ ಇದ್ದಾರೆ ಅಂದ್ರೆ ನಾವು ಆಸ್ ಅ ATC ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಪ್ರಿಪೇರ್ ಅಹೆಡ್. ಸೊ ದಟ್ ಈಸ್ ದ ರೀಸನ್ ಆಫ್ ಕಮ್ಯುನಿಕೇಶನ್. ಒಂದು. ಎರಡನೇದು ಏರ್ ಸ್ಪೇಸ್ ಕ್ಲಿಯರ್ ಮಾಡುವಂತದ್ದು. ಈಗ ಈ ವಿಮಾನಕ್ಕೆ ಇಂಥ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಮೇಲ್ಗಡೆ ಹಾಗೆ ಕೆಳಗಡೆ ಸುತ್ತಮುತ್ತ ಯಾವ್ಯಾವ ಏರ್ಕ್ರಾಫ್ಟ್ ಇದೆ ಅವರನ್ನೆಲ್ಲ ದೇ ವಿಲ್ ಡೈವರ್ಟ್. ಆಮೇಲೆ ಈಗ ಲ್ಯಾಂಡ್ ಆಗೋದಕ್ಕೆ ಯಾವ ಏರ್ಕ್ರಾಫ್ಟ್ ಬರ್ತಾ ಇದೆ ಅವರನ್ನು ಡೈವರ್ಟ್ ಮಾಡಿ ದೇ ವಿಲ್ ಗಿವ್ ದಟ್ ಏರ್ ಸ್ಪೇಸ್ ಟು ದಟ್ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್. ಸೊ ಅವರಿಗೆ ಮೋರ್ ಆಪ್ಷನ್ಸ್ ಓಪನ್ ಆಗುತ್ತೆ. ನಾವು ಡೈರೆಕ್ಷನ್ ಯಾವ ಸೈಡ್ ತಿರ್ಸ್ಬೇಕು, ಯಾವ ಆಲ್ಟಿಟ್ಯೂಡ್ ಮೇಂಟೈನ್ ಮಾಡಬಹುದು ಅನ್ನೋದು ಒಂದು. ಇನ್ನೊಂದು, ನಾವು ಈಗ ಮಾತಾಡ್ಬೇಕಾದ್ರೆ ಒಂದು ATC ಜೊತೆ 25-30 ಏರ್ಕ್ರಾಫ್ಟ್ ಅಟ್ ಎ ಟೈಮ್ ಫ್ರೀಕ್ವೆನ್ಸಿ ಇರೋ ಚಾನ್ಸಸ್ ಇರುತ್ತೆ. ಸೊ
ಜಾಸ್ತಿ ಜನ ಮಾತಾಡ್ತಾ ಇರ್ತಾರೆ. ಈ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಅವಾಗ ಏನಾಗುತ್ತೆ, ಗಾರ್ಡ್ ಫ್ರೀಕ್ವೆನ್ಸಿ ಅಂತ 1 to 1.50 ಅಂತ ಯೂಸ್ ಮಾಡೋದು VHF ಫ್ರೀಕ್ವೆನ್ಸಿ. ಒಂದು ಗಾರ್ಡ್ ಫ್ರೀಕ್ವೆನ್ಸಿ ಆಕ್ಟಿವೇಟ್ ಮಾಡ್ತಾರೆ, ಆಮೇಲೆ ಬೇರೆ ಬೇಡದೆ ಹೋಗಿದ್ದ ಮಾತುಗಳೆಲ್ಲ ಬಂದಾಗತ್ತೆ. ಸೊ ಎಲ್ಲಾ ಟೋಟಲ್ ರೇಡಿಯೋ ಸೈಲೆನ್ಸ್ ಬರುತ್ತೆ. ಬರೀ ATC ಮತ್ತೆ ಆ ವಿಮಾನ ಮಾತ್ರ ಮಾತಾಡೋದಕ್ಕೆ ಸಿಸ್ಟಮ್ ಅನ್ನ ಬಿಟ್ಕೊಡ್ತಾರೆ. ಹಾಗಾಗಿ ಡಿಸ್ಟರ್ಬೆನ್ಸ್ ಇರಲ್ಲ ಪೈಲಟ್ಸ್ ಗೆ. ದೇ ಕ್ಯಾನ್ ವರ್ಕ್ ಇಟ್ ಔಟ್ ವೆರಿ ಎಫಿಷಿಯಂಟ್ಲಿ. ಆಮೇಲೆ ಗ್ರೌಂಡ್ ಫ್ರೀಕ್ವೆನ್ಸಿ, ಈ ಫೈರ್ ಫೈಟಿಂಗ್, ಆಂಬ್ಯುಲೆನ್ಸ್ ಸರ್ವಿಸಸ್ ಇವರೆಲ್ಲ ಆ ಫ್ರೀಕ್ವೆನ್ಸಿಗೆ ತಗೋತಾರೆ. ಹಾಗಾಗಿ ಅವಾಗ ಏನಾಗುತ್ತೆ, ಒಂದು ಇಕೋ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಇದು ನಮ್ಮ ಪ್ರಯಾರಿಟಿ, ಇದನ್ನ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಈ ಪ್ರಕರಣದಲ್ಲಿ ಇಟ್ ವಾಸ್ ನಾಟ್ ಇನ್ ದ ಏರ್ಪೋರ್ಟ್ ಅಥವಾ ಏರ್ಪೋರ್ಟ್ ನ ಸರೌಂಡಿಂಗ್ ಅಲ್ಲ, ಒಂದು 15-20 ಕಿಲೋಮೀಟರ್ ಆಚೆಗೆ ಅಂತ ಹೇಳಿ. ಸೊ ಅಲ್ಲೂ ಕೂಡ ರೆಸ್ಕ್ಯೂ ಆಪರೇಷನ್ ಗೆ ಪ್ರಿಪೇರ್ ಆಗ್ಲಿಕ್ಕೆ ಈ ಕಾಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದ್ರೆ. ಹೌದು. ಈಗ ಏರ್ಪೋರ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಏರ್ಪೋರ್ಟ್ ಫಂಕ್ಷನ್, ಈಗ ಏರ್ಪೋರ್ಟ್ ನ ಆಥರೈಸ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ಒಂದು ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಒಂದು ಪ್ಲಾನ್ ಅನ್ನ ಗವರ್ಮೆಂಟ್ ಸಿವಿಕ್ ಅಥಾರಿಟೀಸ್ ಗೆ ದೇ ಹ್ಯಾವ್ ಟು ಸಬ್ಮಿಟ್. ಇಂಥ ಎಮರ್ಜೆನ್ಸಿನಲ್ಲಿ ಯಾರ್ಯಾರು ರೆಸ್ಪಾನ್ಸಿಬಲ್ ಅಥಾರಿಟೀಸ್, ಈಗ ಯೂಶಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಲ್ಲ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಅಲ್ಲಿಯ ಪೊಲೀಸ್ ಕಮಿಷನರ್, ಇವರೆಲ್ಲ ದೇ ಆರ್ ದಿ ಆಕ್ಟಿವ್ ಪರ್ಸನಲ್ ಹೂ ವಿಲ್ ಬಿ ರೆಸ್ಪಾಂಡಿಂಗ್ ಟು ದಿ ಸಿಚುಯೇಷನ್. ಸೊ ಈ ಮೆಸೇಜ್ ಬಂದ ತಕ್ಷಣ ಅವರಿಗೆ ದೇ ವಿಲ್ ಗೆಟ್ ಅ ಹಾಟ್ಲೈನ್ ಮೆಸೇಜ್ ಟೆಲ್ಲಿಂಗ್ ದೇರ್ ಮೈಟ್ ಬಿ ಅ ಸಿಚುಯೇಷನ್ ಕಮಿಂಗ್ ಅಪ್. ಈಗ ಸ್ವಲ್ಪ ಹೊತ್ತಿನಲ್ಲಿ ಒಂದು ಏರ್ಕ್ರಾಫ್ಟ್ ಸಮಸ್ಯೆ ಇದೆ, ಇದಕ್ಕೆ ನಾವು ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಈ ಏರ್ಪೋರ್ಟಿನ ಸುತ್ತಮುತ್ತ ಎಲ್ಲಾ ಸಿವಿಕ್ ಅಥಾರಿಟೀಸ್, ನಿಯರ್ ಬೈ ಹಾಸ್ಪಿಟಲ್ಗಳು, ಇದೆಲ್ಲದು DGCA ನವರು ಏರ್ಪೋರ್ಟ್ ಅನ್ನ ಅಪ್ರೂವ್ ಮಾಡ್ಬೇಕಾರೆ, ಏರ್ಪೋರ್ಟ್ ಆಪರೇಷನ್ಸ್ ಅಪ್ರೂವ್ ಮಾಡ್ಬೇಕಾದ್ರೆ ಈ ಪ್ಲಾನ್ ಅನ್ನು ಕೊಟ್ಟಿರ್ತಾರೆ. ಈ ಪರ್ಸನ್ ಗಳು ಇಂಥ ಸಿಚುಯೇಷನ್ ಅಲ್ಲಿ ಇವರ ರೆಸ್ಪಾನ್ಸಿಬಿಲಿಟಿ ಹೀಗಿರ್ತದೆ ಅಂತ ಹೇಳಿ. ಹಾಗಾಗಿ ಅದು ATC ನವರು ಫಸ್ಟ್ ಇನ್ಫಾರ್ಮೇಶನ್ ಬರೋದು ATC, ಅಲ್ಲಿಂದ ಇಟ್ ವಿಲ್ ಗೋ ಇನ್ ಟು ಆಲ್ ದೀಸ್ ಪೀಪಲ್. ಇಲ್ಲಿಂದ ಇನ್ಫಾರ್ಮೇಶನ್ ಇವರಿಗೆಲ್ಲ ಸ್ಪ್ರೆಡ್ ಆಗುತ್ತೆ ದಟ್ ಈ ತರ ಇದೆ. ಅದರಲ್ಲಿ ಮೇಜರ್ ಏನು ಅಂದ್ರೆ, ನೀವು ನೋಡಿರ್ಬೋದು, ಈಗ ಪ್ಯಾಸೆಂಜರ್ ಮ್ಯಾನಿಫೆಸ್ಟ್ ಬರುತ್ತೆ, 240 ಇದು ಪರ್ಸನ್ಸ್ ಆನ್ ಬೋರ್ಡ್ ಅಂತ ಇದ್ರು, POB ಅಂತ ಹೇಳಿ, ಅದ್ರಲ್ಲಿ ಎಷ್ಟು ಪ್ಯಾಸೆಂಜರ್ಸ್, ಆಮೇಲೆ ಏರ್ಕ್ರಾಫ್ಟಿನಲ್ಲಿ ಫ್ಯೂಯಲ್ ಎಷ್ಟಿತ್ತು, ಇದಕ್ಕೆ ತಕ್ಕಂತೆ ಈ ಡೀಟೇಲ್ಸ್ ಪ್ರಕಾರ ನಾವು ಎಷ್ಟು ಆಂಬ್ಯುಲೆನ್ಸ್ ಬೇಕಾಗ್ಬೋದು, ಎಷ್ಟು ಫೈರ್ ಫೈಟಿಂಗ್ ಸರ್ವಿಸಸ್ ಬೇಕಾಗ್ಬೋದು, ಅಡಿಷನಲಿ ಮ್ಯಾನ್ ಪವರ್ ಬೇಕಾಗ್ತದ, ಇದನ್ನೆಲ್ಲ ಪ್ಲಾನ್ ಮಾಡೋದಕ್ಕೆ ಈ ಎಮರ್ಜೆನ್ಸಿ ಕಾಲ್ ಕೊಡೋದು ಬಹಳ ಮುಖ್ಯ. ರೈಟ್. ಪೂಜಾ ಅವರೇ, ಈ ರೀತಿ ಅವಘಡ ಆದಾಗ ಸಾಮಾನ್ಯವಾಗಿ ಪ್ರಯಾಣಿಕರ ಪ್ರಾಣ ಉಳಿಸ್ಲಿಕ್ಕೆ ಅಲ್ಲಿದ್ದ ಪೈಲಟ್ಗಳು ಯಾವೆಲ್ಲ ಪಾಸಿಬಲ್ ವೇಸ್ ಇದೆಯೋ ಅದೆಲ್ಲವನ್ನ ಕೂಡ ಪ್ರಯತ್ನ ಮಾಡಿರ್ತಾರೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ದ ಕ್ಯಾಪ್ಟನ್ ಹ್ಯಾಡ್ ಅರೌಂಡ್ 8,200 ಅವರ್ಸ್ ಆಫ್ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಅವರಿಗೆ ಅಸಿಸ್ಟ್ ಮಾಡ್ತಿದ್ದವರಿಗೆ ಮೋರ್ ದನ್ 1,000+ ಅವರ್ಸ್ ಆಫ್ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಪ್ರಯತ್ನ ಅಂತೂ ಶತಪ್ರಯತ್ನವೇ ಆಗಿರೋ ಸಾಧ್ಯತೆಗಳೇ ಹೆಚ್ಚ ಅಂತ ಹೇಳಿ. Definitely, ma'am. If it was a long haul flight, it was an international flight. Pilots ಅವರು ತುಂಬಾ experienced ಇರ್ತಾರೆ. As you just said, they had thousands of hours on them. So ನೀವು imagine ಮಾಡಬಹುದು ಅವರು ಎಷ್ಟು experienced ಇರಬೇಕು. They must have come across a lot of situations in their life while flying. ಅವರು ಅದಕ್ಕೆಲ್ಲಾನು ಹ್ಯಾಂಡಲ್ ಮಾಡಿರ್ತಾರೆ very effectively. So definitely, as a pilot, it is our first responsibility to ensure our passengers' safety. So I firmly believe they would have done everything possible to save the lives. Ad ultimately agilla, which was very, very unfortunate. But definitely, I'm sure ಅವರು ಎಲ್ಲ ಮಾಡಿರ್ತಾರೆ as much as was in their power. ಸಮರ್ಥ ಅವರೇ, ಈ ಬೆಳಗ್ಗೆ ಕೂಡ ನಾವು ಒಂದಷ್ಟು ಎಕ್ಸ್ಪರ್ಟ್ ಗಳ ಜೊತೆ ಮಾತನಾಡುವಾಗ, ಎಸ್ಪೆಷಲಿ ಈ ಏರ್ಕ್ರಾಫ್ಟ್ ಬಗ್ಗೆ ಮಾತನಾಡುವಾಗ, ಬೋಯಿಂಗ್ 787 ಡ್ರೀಮ್ ಲೈನ್ ಅಂದ್ರೆ ಟೆಕ್ನಾಲಜಿಕಲಿ ಮೋರ್ ಅಡ್ವಾನ್ಸ್ ದನ್ ದ ಪ್ರೀವಿಯಸ್ ಬೋಯಿಂಗ್ಸ್. ಸೊ ಅದರಲ್ಲೂ ಡ್ಯುಯಲ್ ಇಂಜಿನ್ ಇಟ್ಕೊಂಡು ಅಂತದ್ರಲ್ಲಿ ಕೇವಲ 600-800 ಫೀಟ್ ನಷ್ಟು ಎತ್ತರದಲ್ಲಿ ಇರಬೇಕಾದ್ರೇನೆ ವಿತ್ ಇನ್ ಸೆಕೆಂಡ್ಸ್ ಆಫ್ ಪ್ರಾಪರ್ ಟೇಕ್ ಆಫ್ ಈ ರೀತಿ ಆಗ್ಬಿಡುತ್ತೆ ಅಂದ್ರೆ ನಮಗೂ ಆಶ್ಚರ್ಯ ಆಗತ್ತೆ ಅಂತ ಹೇಳಿ ಅವರು ಒಂದು ಆತಂಕ ವ್ಯಕ್ತಪಡಿಸ್ತಾ ಇದ್ರು. ಇದು ಆಕ್ಚುಲಿ ಇಟ್ ಇಸ್ ಅ ವೆರಿ ಬಿಗ್ ಟ್ರಾಜಿಡಿ. ಮಾಡರ್ನ್ ಏವಿಯೇಷನ್ ಆಕ್ಚುಲಿ ತುಂಬಾ ಸೇಫ್. ಇದರಲ್ಲಿ ಹೇಗೆ ಅಂದ್ರೆ, ಇಟ್ ಇಸ್ ಮೋರ್ ಆಫ್ ಪ್ರಾಸೆಸ್ ಓರಿಯೆಂಟೆಡ್ ದಾನ್ ಪರ್ಸನ್ ಓರಿಯೆಂಟೆಡ್. ಯಾವ ಪೈಲಟ್ ಬರ್ಲಿ, ಎಷ್ಟೇ ಅವರ್ಸ್ ಎಕ್ಸ್ಪೀರಿಯನ್ಸ್ ಕಡಿಮೆ ಜಾಸ್ತಿ, ಅಫ್ಕೋರ್ಸ್ ಇದು ವೆಯ್ಟೇಜ್ ಆಡ್ ಆಗ್ತದೆ, ಬಟ್ ಕಾಕ್ಪಿಟ್ ಅಲ್ಲಿ ಪ್ರೊಸೀಜರ್ಸ್ ಆರ್ ಸೆಟ್ ಇನ್ ಸಚ್ ಎ ವೇ ದಟ್ ದ ಮಿಸ್ಟೇಕ್ಸ್ ಮಾಡೋದು ಬಹಳ ಮಿನಿಮಮ್. ಆಮೇಲೆ ಏರ್ಕ್ರಾಫ್ಟ್ ಇಸ್ ನಾಟ್ ದಟ್ ಈಸಿ. ಏರ್ಕ್ರಾಫ್ಟ್ ಗೆ ನಾವು ಏನ್ ಈಗ ಏವಿಯೇಷನ್ ಅಲ್ಲಿ ಒಂದು ನಮ್ಮ ಕಮ್ಯುನಿಟಿಲಿ ಒಂದು ಇದೆ, ಎವ್ರಿ ರೂಲ್ ಇನ್ ಏವಿಯೇಷನ್ ಇಸ್ ರಿಟನ್ ವಿತ್ ಬ್ಲಡ್ ಅಂತ. ಎಲ್ಲಾ ಆಕ್ಸಿಡೆಂಟ್ ಗಳು, ಇನ್ಸಿಡೆಂಟ್ ನ ನಾವು ಏನು ಅನಲೈಸ್ ಮಾಡಿ ಇದರಿಂದ ಏನ್ ಔಟ್ಕಮ್ ಬರ್ತದೆ, ಇದನ್ನ ನೋಡಿ ನಾವು ನೆಕ್ಸ್ಟ್ ಹೇಗೆ ಇನ್ನೂ ಸೇಫ್ ಮಾಡೋದು ಅನ್ನೋದನ್ನ
ಇಷ್ಟು ವರ್ಷ ಈಗ ಲಾಸ್ಟ್ 50-60 ವರ್ಷದಿಂದ ಹೀಗೆ ಡಿರೈವ್ ಆಗಿ ಬಂದಿತ್ತು. ಸೊ ಈ ಏರ್ಕ್ರಾಫ್ಟ್ ಇಸ್ ಆಲ್ಸೋ ಅನ್ ಔಟ್ಕಮ್ ಆಫ್ ಒನ್ ಆಫ್ ದೋಸ್ ಟೆಕ್ನಾಲಜೀಸ್. ಹಳೆ ಟೆಕ್ನಾಲಜಿನ ಅಪ್ಡೇಟ್ ಮಾಡಿ ಇಟ್ಸ್ ಒನ್ ಆಫ್ ದಿ ವೆರಿ ಫೈನೆಸ್ಟ್ ಏರ್ಕ್ರಾಫ್ಟ್. ಲಾಸ್ಟ್ 15-16 ವರ್ಷದಿಂದ ಇದು ಸರ್ವಿಸ್ ಅಲ್ಲಿ ಇದೆ. 2009 ಫಸ್ಟ್ ಫ್ಲೈಟ್ ಆಗಿದ್ದು. ಅಂಡ್ ಬೋಯಿಂಗ್ ಒನ್ ಆಫ್ ದ ಫ್ಲಾಗ್ಶಿಪ್. ಆ ಟೈಮ್ ಅಲ್ಲಿ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್. ಸೊ ವೆರಿ ಸರ್ಪ್ರೈಸಿಂಗ್. ಇದರಲ್ಲಿ ಏನಾಗುತ್ತೆ, ಏವಿಯೇಷನ್ ಅಲ್ಲಿ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಸಿಕ್ಕಾಪಟ್ಟೆ. ಪೈಲಟ್ ಗಳದ್ದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಇರುತ್ತೆ, ವೆದರ್, ಆಮೇಲೆ ಏರ್ಪೋರ್ಟ್ ಕಂಡೀಷನ್ಸ್, ಅದಾದ್ಮೇಲೆ ಅವತ್ತಿನ ದಿನದ್ದು ಫ್ಯೂಯಲಿಂಗ್ ಹೇಗಿತ್ತು, ಪ್ಯಾಸೆಂಜರ್ ಲೋಡ್ ಹೇಗಿತ್ತು. ಸೊ ಕೆಲವು ಸತಿ ಕಾಂಟ್ರಿಬ್ಯೂಟ್ ಫ್ಯಾಕ್ಟರ್ಸ್ ಮಲ್ಟಿಪ್ಲೈ ಆಗ್ಬೋದು, ಪೈಲಟ್ ಗಳ ಜೊತೆ ಟೆಕ್ನಿಕಲ್, ಇಲ್ಲ ಟೆಕ್ನಿಕಲ್ ಜೊತೆ ವೆದರ್. ಸೊ ಇದು ಇನ್ವೆಸ್ಟಿಗೇಷನ್ ಔಟ್ಕಮ್ ಕ್ಯಾನ್ ಟೆಲ್. ಬಟ್ ಏನ್ ಮೇಜರ್ ಏನು ಅಂದ್ರೆ, ಜನಕ್ಕೆ ನಾರ್ಮಲಿ ಪಬ್ಲಿಕ್ಗೆ ದೇ ವಿಲ್ ಹ್ಯಾವ್ ದರ್ ಡೌಟ್ಸ್, ಟೆಕ್ನಿಕಲಿ ಆದ್ರೆ ಏನಾಗ್ಬೋದು ಅಂತ. ಏರ್ಕ್ರಾಫ್ಟ್ ಅನ್ನ ನಾವು ಅಷ್ಟು ಈಸಿಯಾಗಿ ಕೆಳಗೆ ತಗೊಂಬರಕ್ಕೆ ಚಾನ್ಸೇ ಇಲ್ಲ. ಗಿವನ್ ದಟ್ ಈ ಏರ್ಕ್ರಾಫ್ಟಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ರೆ, ನೀವು 1 ಇಂಜಿನ್ ನಲ್ಲಿ ಆರಾಮಾಗಿ ಟೇಕ್ ಆಫ್ ಮಾಡಬಹುದು. ಇನ್ಫ್ಯಾಕ್ಟ್ ಎಷ್ಟೊಂದ್ ಸತಿ ವಾರ್ನಿಂಗ್ಸ್ ಬರ್ದೇ ಹೋದ್ರೆ 1 ಇಂಜಿನ್ ಫೇಲ್ ಆಗಿದೆ ಅಂತ ಗೊತ್ತೂ ಆಗೋದಿಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ಇಸ್ ಸೋ ಗುಡ್. ಇಟ್ ಈಸ್ ಆಲ್ ಓವರ್ ಪವರ್ಡ್ ಏರ್ಕ್ರಾಫ್ಟ್ಸ್. ಹಾಗಾಗಿ 1 ಇಂಜಿನ್ ಫೇಲ್ ಆಗೋದು ಇದು ಸಾಧಾರಣ ಪ್ರೊಸೀಜರ್. ಆಮೇಲೆ ಎಲ್ಲಾ ಪೈಲಟ್ಸಿಗೂ ಎವ್ರಿ 6 months IRPPC ಅಂತ ಹೇಳ್ತೇವೆ, ಇನ್ಸ್ಟ್ರೂಮೆಂಟ್ ರೇಟಿಂಗ್ ಅಂಡ್ ಪೈಲಟ್ ಪ್ರೊಫಿಷಿಯನ್ಸಿ ಚೆಕ್ ಅಂತ. ಸಿಮ್ಯುಲೇಟರ್ ಅಲ್ಲಿ ಎಲ್ಲಾ ಪೈಲಟ್ಸ್ ಅನ್ನು ಪ್ರತಿ 6 ತಿಂಗಳು ಕರ್ಕೊಂಡು ಹೋಗಿ ದೇ ವಿಲ್ ಹ್ಯಾವ್ ಟು ಕ್ಲಿಯರ್ ದಿಸ್ ಚೆಕ್. ಆ ಚೆಕ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಎಂಜಿನ್ ಫೇಲ್ಯೂರ್ ಆಗೋದು ಇಟ್ಸ್ ಅ ವೆರಿ ರೇರ್ ಇವೆಂಟ್. ಹಾಗಾಗಿ ನಾವು ಫೇಲ್ ಆದಾಗ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೇವೆ, ನಾವು ನಮ್ಮ ಮೆಮರಿ ಐಟಮ್ಸ್ ಏನು, ನಮ್ಮ ತಲೆನಲ್ಲಿ ಫಸ್ಟ್ ಪ್ರೊಸೀಜರ್ ಏನ್ ಫಾಲೋ ಮಾಡೋದು, ಇದೆಲ್ಲ ನಾವು ಮೆಮರಿ ಐಟಮ್ಸ್ ಅಲ್ಲಿ ಇಟ್ಕೊಳ್ಳೋದು. ಇದನ್ನ ಮರಿಬಾರ್ದು ಅಂತ ಎವ್ರಿ 6 months ಸಿಮ್ಯುಲೇಟರ್ ಅಲ್ಲಿ ನಮಗೆ ಟ್ರೈನ್ ಮಾಡ್ತಾನೆ ಇರ್ತಾರೆ. ಇನ್ ಕೇಸ್ ಸಿಮ್ಯುಲೇಟರ್ ಅಲ್ಲಿ ನಾವು ಪಾಸ್ ಆಗದೆ ಹೋದ್ರೆ ಮತ್ತೆ ಪ್ಯಾಸೆಂಜರ್ಸ್ ಜೊತೆ ಫ್ಲೈ ಮಾಡಂಗಿಲ್ಲ, ಮತ್ತೆ ನಾವು ಕ್ಲಾಸಿಗೆ ಕುತ್ಕೊಬೇಕು, ಮತ್ತೆ ಓದ್ಬೇಕು, ಮತ್ತೆ ಎಕ್ಸಾಮ್ ಪಾಸ್ ಮಾಡಬೇಕು, ಮತ್ತೆ ಸಿಮ್ಯುಲೇಟರ್ ಹೋಗಿ ವಿ ಹ್ಯಾವ್ ಟು ಡೆಮಾನ್ಸ್ಟ್ರೇಟ್ ಆಸ್ ಅ ಪೈಲಟ್ ಐ ಆಮ್ ಮೋರ್ ಪ್ರೊಫಿಷಿಯಂಟ್ ಟು ಫ್ಲೈ ದಿಸ್ ಪ್ಲೇನ್ ಅಂತ. ಹಾಗೆ ಈ ತರ ಆನ್ಯುವಲ್ ಗ್ರೌಂಡ್ ರಿಫ್ರೆಶರ್ಸ್ ಅಂತ ಇರುತ್ತೆ. ಪ್ರತಿ ವರ್ಷ ಪೈಲಟ್ಸ್ ನ ಕರೀತಾರೆ. ಮ್ಯಾಂಡೇಟರಿ ದೇ ವಿಲ್ ಹ್ಯಾವ್ ಟು ಗೋ ಟು ಗ್ರೌಂಡ್ ಕ್ಲಾಸಸ್, ಎಕ್ಸಾಮ್ಸ್ ಇರುತ್ತೆ, ಬೈ ಆನ್ಯುವಲ್ AGTR ATRP ಅಂತ ಪೇಪರ್ಸ್ ಇರುತ್ತೆ. ಸೊ ಈ ರಿಕ್ವೈರ್ಮೆಂಟ್ ಗಾಗಿ ಸಿಸ್ಟಮ್ ಇಸ್ ಬೀಂಗ್ ಡಿಸೈನ್ಡ್ ಕಾನ್ಸ್ಟೆಂಟ್ಲಿ ಟು ಮೇಕ್ ಶೋರ್ ಈ ತರ ಏನೇ ರಿಲೇಟೆಡ್ ಔಟ್ಕಮ್ಸ್ ಇದ್ರು ಆಗ್ಬಾರ್ದು ಅಂತ. ಬಟ್ ಅಗೇನ್ ಇದು ಮೆಷಿನ್, ಇದ್ರದ್ದು ಈಗ ಸಪೋಸ್ ಎಂಜಿನ್ 13,500 ರೊಟೇಷನ್ಸ್ ಪರ್ ಮಿನಿಟ್ ಅಲ್ಲಿ ಬ್ಲೇಡ್ ತಿರುಗ್ತಾ ಇರುತ್ತೆ. ಇಂಜಿನ್ ಫೇಲ್ಯೂರ್ ಆಗಿದೆ ಅಂತಾನೆ ಇಟ್ಕೊಳ್ಳೋಣ, ಇಟ್ ಈಸ್ ಅ ಪ್ರಾಬಬಲ್ ಅಕರೆನ್ಸ್. ಬಟ್ 2 ಇಂಜಿನ್ ಫೇಲ್ಯೂರ್ ಆಗೋದು ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಆಮ್ ವೌಚಿಂಗ್ ಫಾರ್. ಬಟ್ ಇನ್ ಕೇಸ್ ಆಗಿದೆ ಅಂದ್ರೆ ಇದು ವೆರಿ ರೇರ್ ಕೇಸಸ್, 1 in a billion ಅಂತ ಐ ವಾಸ್ ಗೋಯಿಂಗ್ ಥ್ರೂ ಟ್ವಿಟರ್. ಇಟ್ ಇಸ್ ವೆರಿ ರೇರ್ ಅಕರೆನ್ಸಸ್. ಲಾಸ್ಟ್ ಆಗಿದ್ದು ಆಸ್ ಫಾರ್ as ಐ ರಿಮೆಂಬರ್ US ಅಲ್ಲಿ, ಮತ್ತೆ ಜೇಜು ಏರ್ದು ಎಟ್ಟು ಇಂಡೋನೇಷ್ಯಾದಲ್ಲಿ ಈಗ 6 ತಿಂಗಳಿಂದ ಆಗಿದ್ದು, ಅದು ಒಂದು ಕೇಸ್ ಉಂಟು. ಬಟ್ ಇಟ್ ಇಸ್ ವೆರಿ, ಇದನ್ನ ಮ್ಯಾನುಫ್ಯಾಕ್ಚರ್ ದೇ ಹ್ಯಾವ್ ಟೆಸ್ಟೆಡ್. 1 ಇಂಜಿನ್ ಅಲ್ಲಿ ನಾವು ಯೂಶಲಿ ನಾವು ಟೇಕ್ ಆಫ್ ಮಾಡಬೇಕಾದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡೋದು ಆಲ್ವೇಸ್ ನಮ್ಮ ಟೇಕ್ ಆಫ್ ಮಿನಿಮಮ್ಸ್, ಟೇಕ್ ಆಫ್ ಸ್ಪೀಡ್, ಎವ್ರಿಥಿಂಗ್ ಇಸ್ ಕ್ಯಾಲ್ಕುಲೇಟೆಡ್ ಟು ಬಿ ಎನ್ಶೋರ್ಡ್ ದಟ್ ವಿ ಕ್ಯಾನ್ ಟೇಕ್ ಆಫ್ ವಿತ್ ಓನ್ಲಿ 1 ಇಂಜಿನ್ ಆಪರೇಟಿವ್ ಅಂತ. ಸೊ ದಟ್ ಇಸ್ ಹೌ ದ ಎಂಟೈರ್ ಏರ್ಕ್ರಾಫ್ಟ್ ಸರ್ಟಿಫೈ ಆಗೋದಕ್ಕೂ ಮ್ಯಾನುಫ್ಯಾಕ್ಚರರ್ ಇವಾಗ ಬೋಯಿಂಗ್ ಹ್ಯಾಸ್ ಟು ಡೆಮಾನ್ಸ್ಟ್ರೇಟ್ ಈ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ 1 ಇಂಜಿನ್ ಅಲ್ಲಿ ಟೇಕ್ ಆಫ್ ಆಗಿ ಇನ್ ಕೇಸ್ 1 ಇಂಜಿನ್ ಫೇಲ್ ಆಯ್ತು ಅಂದ್ರೂ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಅಂಡ್ ಲ್ಯಾಂಡ್ ಸೇಫ್ಟಿ ಅಂತ ಡೆಮಾನ್ಸ್ಟ್ರೇಟ್ ಮಾಡಿದ್ಮೇಲೆ ಏರ್ಕ್ರಾಫ್ಟ್ ಸರ್ಟಿಫೈ ಆಗೋದು. ಬಟ್ ವೆರಿ ಅನ್ಫಾರ್ಚುನೇಟ್ ಇದು ಔಟ್ಕಮ್ ಇನ್ಸಿಡೆಂಟ್. ಐ ಮೀನ್ ಇನ್ವೆಸ್ಟಿಗೇಟರ್ಸ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಒನ್ಸ್ ದೇ ಗಿವ್ ಅನ್ ಔಟ್ಕಮ್ ದೆನ್ ವಿ ಕ್ಯಾನ್ ಫರ್ಮ್ಲಿ ಟೆಲ್ ಏನಾಗಿದೆ ಎಕ್ಸಾಕ್ಟ್ಲಿ ಅಂತ. ಬಟ್ ಇಟ್ ಇಸ್ ವೆರಿ ಅನ್ಲೈಕ್ಲಿ, ಆಗ್ಬಾರ್ದು. ಬಟ್ ನೋಡೋಣ ಮುಂದೆ ಹೇಗೆ ಏನು ಔಟ್ಕಮ್ ಬರುತ್ತೆ ಅಂತ. ಪೂಜಾ ಅವರು ಬಹುಶಃ ಬಿಫೋರ್ ಐ ಲೆಟ್ ಯು ಗೋ ಒಂದ್ ಕಡೆ ಪ್ರಶ್ನೆ, ಪೈಲಟ್ ಅನ್ನೋದನ್ನ ಹೊರತುಪಡಿಸಿ ಒಬ್ಬ ಭಾರತದ ನಾಗರಿಕರಾಗಿ ಯೋಚನೆ ಮಾಡಿದ್ರು ಕೂಡ ಬಹಳ ದೊಡ್ಡ ದುರಂತ ಇವತ್ತಾಗಿರೋದು. ಪೂಜಾ ಅವರೇ, ಫ್ಲೈಟ್ ನಲ್ಲಿದ್ದ ಅಷ್ಟಕ್ಕಷ್ಟು ಮಂದಿ ಸಾವನ್ನಪ್ತಾರೆ ಅಂತ ಹೇಳಿದೀಗ ಕೆಲ ಸುದ್ದಿ ಮಾಧ್ಯಮಗಳಿಂದ ನಮಗೆ ನ್ಯಾಷನಲ್ ನೆಟ್ವರ್ಕ್ ಗಳಿಂದ ಮಾಹಿತಿ ಸಿಗ್ತಾ ಇರೋದು. ಸೊ ಹೇಗ್ ನೋಡ್ತೀರಿ ಈ ದುರಂತ ಪ್ರಕರಣವನ್ನ? ಡೆಫಿನೆಟ್ಲಿ ತುಂಬಾ ಅನ್ಫಾರ್ಚುನೇಟ್ ಇದೆ. ಆಸ್ ಸಮರ್ಥ್ ಎಕ್ಸ್ಪ್ಲೇನ್ಡ್, ಇದಾಗೋದು ಚಾನ್ಸಸ್ ತುಂಬಾ ಕಡಿಮೆ ಇತ್ತು. ಇಟ್ ಇಸ್ ಅ ವೆರಿ ರೇರ್ ಪಾಸಿಬಿಲಿಟಿ, ಬಟ್ ಇಟ್ ಹ್ಯಾಸ್ ಹ್ಯಾಪೆಂಡ್. ಇಟ್ ಇಸ್ ಅ ಡಾರ್ಕ್ ಡೇ ಇನ್ ಇಂಡಿಯನ್ ಏವಿಯೇಷನ್ ಹಿಸ್ಟ್ರಿ ಟುಡೇ. ಬಟ್ ಏನು ಸ್ಪೆಕ್ಯುಲೇಟ್ ಮಾಡೋ ಮುಂಚೆ, ಇಲ್ಲಿ ಕುತ್ಕೊಂಡು ಏನೋ ಒಂದು ರೀಸನ್ ಹೇಳೋ ಮುಂಚೆ, ಐ ಥಿಂಕ್ ಇಟ್ ಈಸ್ ಬೆಟರ್ ದಟ್ ವಿ ಆಲ್ ವೇಟ್. ಅದು ಅಫಿಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ್ ಆದ್ಮೇಲೆ ವಿ ವಿಲ್ ಆಕ್ಚುಲಿ ಗೆಟ್ ಟು ನೋ ಏನಾಗಿದೆ ಅಂತ. ಬಿಕಾಸ್ ಆಸ್ ಪೀಪಲ್ ಆನ್ ಗ್ರೌಂಡ್ ಇವಾಗ ನಾವು ಕುತ್ಕೊಂಡು ಏನು ಸ್ಪೆಕ್ಯುಲೇಟ್ ಮಾಡಬಹುದು, ಏನೋ ಒಂದು ರೀಸನ್ ಇದಾಗಿರ್ಬಹುದು ಅದಾಗಿರ್ಬಹುದು ಅಂತ ಹೇಳ್ಬಹುದು. ಬಟ್ ಅಲ್ಲಿ ಇನ್ ರಿಯಲ್ ಟೈಮ್ ಏನ್ ಆಕ್ಚುಲಿ ಆಗಿದೆ, ಪೈಲಟ್ಸ್ ಏನ್ ಆಕ್ಚುಲಿ ಮಾಡಿದ್ದಾರೆ, ಏನ್ ಡಿಸಿಷನ್ಸ್ ಅವಾಗ ಅವ್ರು ತಗೊಂಡಿದ್ದಾರೆ
ಮಾಡಿದ್ದಾರೆ ಅಂತ ಅದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ್ಮೇಲೆ ಸಾಧ್ಯವಾಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಈಗ ಒಂದು ಕ್ವಿಕ್ ಬ್ರೇಕ್.